ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಬ್ರಹ್ಮಕೃತ್ಯ ಕಾಶಿ ಪ್ರಶಂಸಾ ವರ್ಣನವೆಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಶಿವಶರ್ಮನು ಹೇಳುತ್ತಾನೆ, ಎಲೆ ಗಣಗಳಿರ, ಬಹು ಮನೋಹರವೂ ಮಹಾಪಾತಕ ನಾಶಕವೂ ಮಹಾಶ್ಚರ್ಯಕರವೂ ಪುಣ್ಯಕರವೂ ಆದ ಈ ಧ್ರುವಾಖ್ಯಾನವನ್ನು ನಿಮ್ಮಿಂದ ಕೇಳಿ ತೃಪ್ತನಾಗಿರುವೆನು. ಅಗಸ್ತ್ಯನು ಹೇಳುತ್ತಾನೆ, ಕೆಲವು ಲೋಪಾಮುದ್ರೆಯೇ, ಶಿವಶರ್ಮ ಬ್ರಾಹ್ಮಣನು ಈ ರೀತಿ ಹೇಳುತ್ತಿರುವಂತೆಯೇ ವಾಯು ವೇಗವುಳ್ಳ ಆ ವಿಮಾನವು ಸ್ವರ್ಗ ಲೋಕಕ್ಕಿಂತಲೂ ಆಚೆ ಇರುವ ಮಹರ್ಲೋಕವನ್ನು ಸಮೀಪಿಸಿತು. ಶಿವಶರ್ಮನು ಸುತ್ತಲೂ ತೇಜಸ್ಸಿನಿಂದ ಬೆಳಗುತ್ತಿರುವ ಆ ಲೋಕವನ್ನು ಕಂಡು, ಎಲೆ ಗಣಗಳೇ, ಮನೋಹರವಾದ ಈ ಲೋಕವು ಯಾವುದು ಎಂದು ಪ್ರಶ್ನಿಸಿದನು. ಆಗ ಆ ವಿಷ್ಣು ಗಣಗಳು ಅವನನ್ನು ಕುರಿತು, ಎಲೆ ಮಹಾಮತಿಯೇ, ಹೇಳು, ಇದು ಸ್ವರ್ಲೋಕದ ಆಚೆಗಿರುವ ಮಹರ್ಲೋಕವು. ಇದು ಮಹಾದ್ಭುತವಾದದ್ದು. ಪಾಪಗಳನ್ನು ತಪಶ್ಚರಣದಿಂದ ಕಳೆದವರು, ವಿಷ್ಣು ಸ್ಮರಣೆಯಿಂದ ಕ್ಷಯಿಸಿದ ಕ್ಲೇಶಗಳುಳ್ಳವರು ಆದ ತಪಸ್ವಿಗಳು ಇಲ್ಲಿ ಕಲ್ಪಾಯುಷ್ಯವುಳ್ಳವರಾಗಿ ನೆಲೆಸಿರುತ್ತಾರೆ. ನಿಷ್ಕಪಟವಾದ ಸಮಾಧಿ ಯೋಗದಿಂದ ಜಗತ್ತೆಲ್ಲವನ್ನು ತೇಜೋಮಯವಾದ ಬ್ರಹ್ಮವನ್ನಾಗಿಯೇ ಪರಿಭಾವಿಸಿ ಮಹಾಯೋಗಿಗಳಾಗಿರುವ ಸುರೋತ್ತಮರು ಈ ಲೋಕದಲ್ಲಿ ವಾಸ ಮಾಡುತ್ತಾರೆ. ಕೆಲವು ಲೋಪಾಮುದ್ರೆಯೇ, ವಿಷ್ಣುಗಣಗಳು ಈ ರೀತಿ ಹೇಳುತ್ತಿರುವಂತೆಯೇ ಒಂದು ಕ್ಷಣಾರ್ಧದಲ್ಲಿಯೇ ಆ ವಿಮಾನವು ಜನಲೋಕದ ಬಳಿಗೆ ಅವರನ್ನು ಕರೆದೊಯ್ದಿತು. ಆ ಜನಲೋಕದಲ್ಲಿಯಾದರೂ ಊರ್ಧ್ವರೇತಸ್ಕರು, ಬ್ರಹ್ಮ ಮಾನಸ ಪುತ್ರರು, ಯೋಗೀಂದ್ರರು ಆದ ಸನಕ ಸನಂದನಾದಿಗಳು ನೆಲೆಸಿರುತ್ತಾರೆ. ನಿತ್ಯ ಬ್ರಹ್ಮಚಾರಿಗಳು, ಸಮಸ್ತ ದ್ವಂದ್ವಗಳಿಂದ ಬಿಡುಗಡೆಯಾದವರು, ಬಹು ನಿರ್ಮಲ ಚಿತ್ತರು, ಪರಿಶುದ್ಧರು ಆದ ಇತರ ಯೋಗಿಗಳು ಆ ಲೋಕದಲ್ಲಿ ವಾಸ ಮಾಡುತ್ತಿರುವರು. ಇಂತಹ ಮಹಿಮಾಸ್ಪದವಾದ ಜನಲೋಕವಾದ ತರುವಾಯ ಮನೋವೇಗದ ಆ ವಿಮಾನದಲ್ಲಿ ಅವರಿಗೆ ತಪೋಲೋಕವು ಗೋಚರವಾಯಿತು. ಶ್ರೀ ವಾಸುದೇವನಲ್ಲಿಯೇ ನಟ್ಟ ಮನಸ್ಸುಳ್ಳವರು, ತಾವು ಮಾಡುವ ಸಮಸ್ತ ಸತ್ಕರ್ಮಗಳೆಲ್ಲವನ್ನು ಶ್ರೀ ವಾಸುದೇವನಲ್ಲಿಯೇ ಸಮರ್ಪಿಸುವವರು ಆದ ವೈರಾಜರೆಂಬ ಆಶಾಹವಿಹೀನರಾದ ದೇವತೆಗಳು ಈ ತಪೋಲೋಕದಲ್ಲಿ ವಾಸ ಮಾಡುತ್ತಿರುವರು. ಜಿತೇಂದ್ರಿಯರಾದ ಮಾನವರು ತಪಸ್ಸಿನಿಂದ ಗೋವಿಂದನನ್ನು ಸಂತೋಷಗೊಳಿಸಿ ಆತನಲ್ಲಿ ಭಕ್ತಿಯೊಂದನ್ನಲ್ಲದೆ ಮತ್ತಾವ ಆಕಾಂಕ್ಷೆಯೂ ಇಲ್ಲದವರಾಗಿ ಈ ಲೋಕವನ್ನು ಸೇರಿ ಸುಖಿಸುತ್ತಾರೆ. ಶಿಲೋಂಚ ವೃತ್ತಿಯವರು ಹಲ್ಲುಗಳೇ ಒರಳು ಕಲ್ಲನ್ನಾಗಿಸಿಕೊಂಡು ಸಿದ್ಧಾನ್ನಗಳ ಗೋಜಿಗೆ ಹೋಗದೆ ದೊರೆತುದನ್ನು ಮಾತ್ರ ಹಾಗೆಯೇ ಭಕ್ಷಣ ಮಾಡಿಕೊಂಡು ತಪೋಯೋಗವನ್ನು ಮುಂದುವರಿಸುವವರು, ಹಣ್ಣುಗಳಿಂದಲೇ ಧಾನ್ಯಗಳನ್ನು ಕುಟ್ಟಿ ಜೀವಿಸುತ್ತಾ ಯೋಗವನ್ನು ಸಾಧಿಸುವವರು, ಉದುರಿದ ಎಲೆಗಳನ್ನು ಮೆದ್ದು ತಪಸ್ಸನ್ನು ಸಾಗಿಸುವವರು, ಗ್ರೀಷ್ಮ ಋತುವಿನಲ್ಲಿ ಪಂಚಾಗ್ನಿ ತಪಸ್ಸನ್ನೆಸಗುವವರು, ವರ್ಷ ಋತುವಿನಲ್ಲಿ ನೆಲದ ಮೇಲೆ ಪವಡಿಸುವವರು, ಹೇಮಂತದಲ್ಲಿ ಜಲದಲ್ಲಿಯೇ ರಾತ್ರಿಗಳನ್ನು ಕಳೆಯುವವರು, ಬಾಯಾರಿದಾಗ ಕುಶಾಗ್ರದಲ್ಲಿ ನಿಂತ ನೀರಿನ ಹನಿಗಳನ್ನು ಮಾತ್ರ ಪಾನ ಮಾಡಿಕೊಂಡಿರುವರು ಯತಿಗಳು, ಬಹುವಾಗಿ ಹಸಿದಾಗ ವಾಯುಭಕ್ಷಣೆಯನ್ನು ಮಾತ್ರ ಮಾಡುವವರು, ಕಾಲ ಹೆಬ್ಬೆರಳಿನಲ್ಲಿ ನಿಂತು ತಪಸ್ಸನ್ನು ಆಚರಿಸುವವರು, ತೋಳುಗಳನ್ನು ಮೇಲೆತ್ತಿ ಸೂರ್ಯನನ್ನೇ ದೃಷ್ಟಿಸಿ ನೋಡುತ್ತಾ ಒಂಟಿ ಕಾಲಿನಲ್ಲಿ ನಿಂತು ಕತ್ತಿತ್ತ ಕದಲದೆ ತಪಸ್ಸು ಮಾಡುವವರು, ಹಗಲು ಉಸಿರೇ ಬಿಡದೆ ಯೋಗವನ್ನು ಸಾಧಿಸುವವರು, ತಿಂಗಳುಗಳ ಕಾಲ ಉಸಿರು ಕಟ್ಟಿ ಪ್ರಾಣವಾಯುವನ್ನು ಬಂಧಿಸಿರುವವರು, ಮಾಸೋಪವಾಸಗಳು, ಚಾತುರ್ಮಾಸ್ಯ ವ್ರತಿಗಳು, ಋತುವು ಕಳೆದ ಬಳಿಕ ಜಲಪಾನ ಮಾಡುವವರು, 6 ತಿಂಗಳ ಕಾಲ ಉಪವಾಸ ವ್ರತವನ್ನು ಆಚರಿಸುವವರು, ವರ್ಷ ಮಧ್ಯದಲ್ಲಿಯಾಗಲಿ ವರ್ಷದ ಅಂತ್ಯದಲ್ಲಿಯಾಗಲಿ ಕಣ್ರೆಪ್ಪೆಗಳನ್ನು ಮುಚ್ಚುವವರು, ಮಳೆಗಾಲದಲ್ಲಿ ಮಾತ್ರ ಗಗನದಿಂದ ನೇರವಾಗಿ ಬರುವ ಜಲವನ್ನು ಮಾತ್ರ ಕುಡಿದು ಬಾಯಾರಿಕೆಯನ್ನು ಕಳೆಯುವವರು, ತಪಸ್ಸು ಮಾಡುತ್ತಲೇ ಕಲ್ಲಾಗಿ ಪರಿಣಮಿಸಿ ಜಿಂಕೆಗಳಿಗೆ ಸಂತೋಷವನ್ನುಂಟು ಮಾಡುವ ಉಜ್ಜು ಕಲ್ಲುಗಳಾಗಿರುವವರು, ಜಟೆಗಳಲ್ಲಿಯೇ ಹಕ್ಕಿಗಳು ಗೂಡು ಕಟ್ಟಿ ವಾಸ ಮಾಡಲಾದವರು, ತಪಸ್ಸನ್ನೆಸಗುವಾಗ ಸುತ್ತಲೂ ಹುತ್ತ ಬೆಳೆದಂಥವರು, ನಾಡಿಗಳಿಂದ ಕೂಡಿದ ಎಲುಬುಗಳಿಂದ ಮಾತ್ರ ಉಳಿದಿರುವವರು, ಲತೆಗಳಿಂದ ಸುತ್ತು ಬಳಸಿದ ಮೈಯುಳ್ಳವರು, ಬಹುಕಾಲದಿಂದಲೂ ಮೈಯಲ್ಲಿ ಬೆಳೆದು ನಿಂತಿರುವ ಸಸ್ಯಗಳುಳ್ಳವರು, ಇನ್ನೂ ಹೀಗೆಯೇ ಬಗೆ ಬಗೆಯ ತಪಸ್ಸುಗಳಿಂದ ದೇಹವನ್ನು ಕ್ಲೇಶಪಡಿಸಿದ ತಪೋಧನರೆಲ್ಲರೂ ಈ ತಪೋಲೋಕದಲ್ಲಿ ಬ್ರಹ್ಮನ ಆಯಸ್ಸನ್ನು ಉಳ್ಳವರಾಗಿ ಯಾವ ಭಯವೂ ಇಲ್ಲದೆ ವಾಸ ಮಾಡುತ್ತಿರುವರು. ಕೆಲವು ಲೋಪಾಮುದ್ರೆಗೆ, ಈ ಪ್ರಕಾರವಾಗಿ ವರ್ಣಿಸಿ ಹೇಳುತ್ತಿರುವ ಆ ವಿಷ್ಣುಪಾರ್ಷದರ ಮಾತನ್ನು ಕೇಳುತ್ತಿರುವಂತೆಯೇ ಪುಣ್ಯಾತ್ಮನಾದ ಆ ಶಿವಶರ್ಮನು ಮಹೋಜ್ವಲವಾದ ಬ್ರಹ್ಮನ ಸತ್ಯಲೋಕವನ್ನು ಕಂಡನು.
ಆಗ ಗಣಗಳು ತ್ವರೆಗೊಂಡು ಒಡನೆಯೇ ಆ ವಿಪ್ರನೊಡನೆ ವಿಮಾನದಿಂದ ಇಳಿದು ಸಮಸ್ತ ಲೋಕಗಳಿಗೂ ಸೃಷ್ಟಿಕರ್ತನಾದ ಬ್ರಹ್ಮದೇವನನ್ನು ಕಂಡು ಆತನನ್ನು ನಮಸ್ಕರಿಸಿದರು. ಬ್ರಹ್ಮನು ಹೇಳುತ್ತಾನೆ, ಅಯ್ಯ ವಿಷ್ಣುಗಣಗಳೇ, ಮಹಾಬುದ್ಧಿಶಾಲಿಯು, ವೇದ ವೇದಾಂಗ ಪಾರಂಗತನು, ಸ್ಮೃತ್ಯುಕ್ತವಾದ ಆಚಾರಗಳಲ್ಲಿ ಆಸಕ್ತನು, ಅವುಗಳ ಅನುಷ್ಠಾನದಲ್ಲಿ ಚತುರನು, ಪಾಪ ಪರಾನ್ಮುಖನೂ ಆದ ಶಿವಶರ್ಮನೆಂಬ ದ್ವಿಜಶ್ರೇಷ್ಠನು ಈತನೇ ಅಲ್ಲವೇ? ಎಲೈ ಮಹಾಪ್ರಾಜ್ಞನಾದ ಶಿವಶರ್ಮನೇ, ನಾನು ನಿನ್ನನ್ನು ಚೆನ್ನಾಗಿ ಬಲ್ಲೆ. ವತ್ಸ, ನೀನು ಬಹಳ ಒಳ್ಳೆಯ ಕೆಲಸವನ್ನೇ ಮಾಡಿದೆ. ನೀನು ತೀರ್ಥ ಸ್ಥಳದಲ್ಲಿ ಪ್ರಾಣತ್ಯಾಗವನ್ನೆಸಗಿದುದು ಬಹಳ ಒಳ್ಳೆಯದಾಯಿತು. ನೀನು ಯಾವ ಈ ಪ್ರಪಂಚವನ್ನು ಜಾಗೃತಿಯಾಗಿ ಕ್ಷಯಿಸತಕ್ಕುದೆಂದು ತಿಳಿದುಕೊಂಡೆಯೋ, ಇದನ್ನೇ ನಾನು ದೈನಂದಿನ ಪ್ರಳಯವಾದೊಡನೆ ಮತ್ತೆ ಮತ್ತೆ ಸೃಜಿಸುತ್ತಿರುತ್ತೇನೆ. ಹರನಾದರೋ ವೈರಾಜಲೋಕ ಪರ್ಯಂತವಾದ ಈ ಜಗತ್ತೆಲ್ಲವನ್ನು ಮತ್ತೆ ಮತ್ತೆ ಉಪಸಂಹರಿಸುವನು. ಇಂತಿರುವಲ್ಲಿ ಮಶಕ ಪ್ರಾಯರು, ಮರಣ ಧರ್ಮಿಗಳು ಆದ ಮಾನವರ ವಿಷಯವನ್ನು ಇನ್ನೇನು ಹೇಳಬೇಕು? ಅಯ್ಯ ಶಿವಶರ್ಮನೆ, ಅಂಡಜ, ಸ್ವೇದಜ, ಜರಾಯುಜ, ಉದ್ಭಿಜ್ಜಗಳೆಂಬ ಚತುರ್ವಿಧ ಭೂತಗಳಲ್ಲಿ ಮಹಿಮಾಸ್ಪದವು ಕರ್ಮಭೂಮಿಯು ಆದ ಭಾರತ ವರ್ಷದಲ್ಲಿ ಜನ್ಮವೆತ್ತಿದ ಮಾನವರಿಗೆ ಒಂದು ಗುಣವುಂಟು. ಭರತಖಂಡದಲ್ಲಿ ಜನಿಸಿದ ಮಾನವನು ಅತಿ ಚಂಚಲವಾದ ಇಂದ್ರಿಯಗಳನ್ನು, ಮನಸ್ಸನ್ನು ಜಯಿಸಿ ಆತ್ಮ ವಿಜಯಕ್ಕೆ ಅಲ್ಲದೆ ಸಮಸ್ತ ಸದ್ಗುಣಗಳಿಗೂ ವೈರಿಯಾದ ಲೋಭವನ್ನು ದೂರೀಕರಿಸಿ ಧರ್ಮ ಸಂತತಿಯನ್ನು ನಾಶಗೊಳಿಸುವುದು, ಅರ್ಥ ಸಂಚಯವನ್ನು ಅಪಹರಿಸಿ ದೇಹಕ್ಕೆ ಜರೆ ಮತ್ತು ಸುಕ್ಕುಗಳನ್ನು ಉಂಟುಮಾಡುವುದು ಆದ ಕಾಮವನ್ನು ವಿಚಾರಪೂರ್ವಕವಾಗಿ ತಿಳಿದು ಹೊರದೂಡಿ ತಪಸ್ಸು, ಯಶಸ್ಸು, ಸಂಪತ್ತುಗಳನ್ನು ಹಾಳು ಮಾಡುವುದೇ ಅಲ್ಲದೆ ಶರೀರವನ್ನು ಶಿಥಿಲಗೊಳಿಸಿ ಮಾನವನನ್ನು ತಮಸ್ಸಿಗೊಯ್ಯುವ ಕ್ರೋಧವನ್ನು ವಿವೇಕ ಬಲದಿಂದ ಗೆದ್ದು ಸಕಲ ಸಂಪದಗಳನ್ನು ಧ್ವಂಸಗೊಳಿಸಿ ಪ್ರಮಾದಗಳೆಲ್ಲಕ್ಕೂ ಒಂದೇ ಒಂದು ನೆಲೆಯೆನಿಸಿರುವುದು, ಆಶ್ರಯಿಸಿದ ಮಾನವನನ್ನು ಪ್ರಮಾದಕ್ಕೆ ಸಿಲುಕಿಸುವುದೂ ಆದ ಮದವನ್ನು ಬಹಿಷ್ಕರಿಸಿ ಎಲ್ಲೆಡೆಗಳಲ್ಲಿಯೂ ಅಪಮಾನಕ್ಕೆ ಒಳಗು ಮಾಡುವುದು, ಸಜ್ಜನರನ್ನು ದೂಷಿಸುವಂತೆಸಗುವುದು ಆದ ಅಹಂಕಾರವನ್ನು ತೊರೆದು ದ್ರೋಹ ಪರ್ವತಕ್ಕೇರಿಸಿ ಮತಿಭ್ರಂಶವನ್ನುಂಟು ಮಾಡಿ ಕಣ್ಣಿದ್ದರೂ ಕುರುಡುಗೊಳಿಸಿ ಅಂಧತಾಮಿಶ್ರ ನರಕವನ್ನು ಸಂದರ್ಶನ ಮಾಡಿಸುವುದು ಆದ ಮೋಹವನ್ನು ಬಿಟ್ಟು ಮಹಾಜನರು ಸೇವಿಸಿ ಕೃತಾರ್ಥರಾಗಿ ಶ್ರುತಿ ಸ್ಮೃತಿ ಪುರಾಣೋಕ್ತವಾದ ಧರ್ಮಸೋಪಾನವನ್ನೇರಿ ಧರ್ಮಸೋಪಾನವನ್ನೇರಿ ನನ್ನ ಲೋಕವಾದ ಈ ಸತ್ಯಲೋಕಕ್ಕೆ ಬರುತ್ತಾರೆ. ಎಲೈ ಬ್ರಾಹ್ಮಣನೇ, ಈ ಕಾರಣದಿಂದಲೇ ಸ್ವರ್ಗವಾಸಿಗಳಾಗಿ ಈ ಕರ್ಮ ಭೂಮಿಯಲ್ಲಿ ಅರ್ಜಿಸಿದ ಪುಣ್ಯದ ಸಲುವಾಗಿ ಉಚ್ಚ ಪದವಿಗಳನ್ನು ಅನುಭವಿಸುತ್ತಿರುವ ದೇವತೆಗಳೆಲ್ಲರೂ ಮತ್ತೆ ಇಲ್ಲಿಯೇ ಜನಿಸಲು ಅಪೇಕ್ಷಿಸುತ್ತಾರೆ. ಆರ್ಯಾವರ್ತಕ್ಕೆಣೆಯಾದ ದೇಶವಾಗಲಿ, ಕಾಶಿಗೆ ಎಣೆಯಾದ ಪಟ್ಟಣವಾಗಲಿ, ವಿಶ್ವೇಶ್ವರನಿಗೆ ಎಣೆಯಾದ ಶಿವಲಿಂಗವಾಗಲಿ ಬ್ರಹ್ಮಾಂಡ ಮಂಡಲದಲ್ಲಿ ಎಲ್ಲೆಲ್ಲಿಯೂ ಇರುವುದಿಲ್ಲ. ಕೇವಲ ಸುಖವೊಂದೇ ಇರುವುದಾಗಿ ದುಃಖ ಲೇಶವೂ ಇಲ್ಲದ ಬಗೆ ಬಗೆಯ ಸ್ವರ್ಗಗಳಿರುವವು. ಅವುಗಳೆಲ್ಲವೂ ಪುಣ್ಯ ಸಂಚಯನದಿಂದ ಮಾತ್ರವೇ ಪಡೆಯತಕ್ಕದ್ದಾಗಿರುವುದು. ಅವುಗಳಲ್ಲಿ ಪ್ರತಿಯೊಂದು ಸಮೃದ್ಧವಾಗಿರುವವು. ಬ್ರಹ್ಮಾಂಡ ಮಂಡಲದಲ್ಲಿ ಸ್ವರ್ಗಲೋಕಕ್ಕಿಂತಲೂ ಮನೋಹರವಾದ ಲೋಕವೇ ಇರುವುದಿಲ್ಲ. ಸಕಲರು ತಪಸ್ಸು, ದಾನ ಮತ್ತು ವ್ರತಗಳಿಂದ ಈ ಸ್ವರ್ಗ ಪ್ರಾಪ್ತಿಗಾಗಿ ಯತ್ನಿಸುತ್ತಾರೆ. ಆದರೆ ಪಾತಾಳ ಲೋಕಗಳನ್ನು ನೋಡಿ ಬಂದ ನಾರದನು ಸ್ವರ್ಗ ಸಭೆಯಲ್ಲಿ ಪಾತಾಳ ಲೋಕಗಳು ಸ್ವರ್ಗಲೋಕಕ್ಕಿಂತಲೂ ಮನೋಹರವಾದುದೆಂದು ಹೇಳಿದನು. ನಾಗಾಂಗನೆಯರ ಆಭರಣಗಳಲ್ಲೆಲ್ಲ ಅತ್ಯಾನಂದವನ್ನು ಉಂಟುಮಾಡುವ ಶುಭ್ರವಾದ ಮಣಿಗಳು ಕಂಗೊಳಿಸುತ್ತಿರುವ ಆ ಪಾತಾಳ ಲೋಕವನ್ನು ಯಾರು ತಾನೇ ವರ್ಣಿಸಲು ಸಮರ್ಥರಾದರು? ಹತ್ತಿತ್ತ ದೈತ್ಯ ದಾನವ ಕನ್ಯಕೆಯರು ಸಂಚರಿಸಿ ಶೋಭೆಗೊಂಡಿರುವ ಆ ಪಾತಾಳ ಲೋಕದ ವಿಷಯದಲ್ಲಿ ಯಾರಿಗೆ ತಾನೇ ಪ್ರೀತಿಯುಂಟಾಗದು? ಅಲ್ಲಿ ಹಗಲು ಹೊತ್ತು ಸೂರ್ಯಕಿರಣಗಳು ಬೆಳಕನ್ನು ಬೀರುವುದಾಗಲಿ ಬಿಸಿಲನ್ನು ಚೆಲ್ಲುವುದಿಲ್ಲ. ಚಂದ್ರನು ಕೇವಲ ರಾತ್ರಿಯ ಕಾಲವನ್ನು ಸೂಚಿಸುವುದಕ್ಕಲ್ಲದೆ ಶೈತ್ಯಕ್ಕಾಗಿ ಇರುವುದಿಲ್ಲವು. ಕೋಗಿಲೆಗಳ ಸುಮಧುರವಾದ ಗಾನ, ಸೊಗಸಾದ ತೆಳು ಬಟ್ಟೆಗಳು, ಅವು ಬಹು ಶುಭ್ರವಾದವು, ನಿಗನೆ ಹೊಳೆಯುವ ಆಭರಣಗಳು, ಬೇಕು ಬೇಕಾದ ಸುಗಂಧ ದ್ರವ್ಯಗಳು, ಕಿವಿಗಿಂಪಾದ ವೀಣೆ, ಕೊಳಲು, ಮೃದಂಗ ಮೊದಲಾದ ವಾದ್ಯಗಳ ಧ್ವನಿಗಳು, ಸಮಸ್ತ ಇಷ್ಟಾರ್ಥಗಳನ್ನು ಸಲ್ಲಿಸಿಕೊಡುವ ಹಟಕೇಶ್ವರ ಲಿಂಗ, ಇಂತಹ ಅನೇಕ ಭೋಗ ಭಾಗ್ಯಗಳನ್ನು ಅಲ್ಲಿರುವ ದೈತ್ಯ ದಾನವರು, ನಾಗರು ಅನುಭವಿಸುತ್ತಾರೆ. ಅಯ್ಯ ವಿಪ್ರನೇ, ರತ್ನಸಾನುವೆನಿಸಿದ ಸುಮೇರು ಪರ್ವತವನ್ನು ಸುತ್ತುವರಿದು ವಿರಾಜಿಸುತ್ತಿರುವ ಇಳಾವೃತ್ತವೆಂಬ ಭೂಪ್ರದೇಶವು ಪಾತಾಳ ಲೋಕಗಳಿಗಿಂತಲೂ ರಮ್ಯವಾದುದು. ಈ ಪ್ರದೇಶದಲ್ಲಿರುವ ಜನರೆಲ್ಲರೂ ಸದಾ ಪುಣ್ಯಶಾಲಿಗಳಾದವರು, ಸಮಸ್ತ ಭೋಗಭಾಗ್ಯಗಳನ್ನು ಅನುಭವಿಸುವವರು, ನವ ಯೌವನಶಾಲಿಗಳು. ಇಲ್ಲಿ ಯಾವಾಗಲೂ ನಿತ್ಯ ಯುವತಿಯರಾದ ಸುಂದರ ಸ್ತ್ರೀಯರು ಇರುವರು. ಶ್ರೇಯಸ್ಸಿನ ವಿನಿಮಯದಿಂದಲೇ ದೊರಕುವ ಈ ಭೂಪ್ರದೇಶಗಳು ಕೇವಲ ಭೋಗ ಭೂಮಿಗಳೆಂದು ತಿಳಿಯಲಾಗಿದೆ.
ಅಯ್ಯ ಶಿವಶರ್ಮನೇ, ಈ ಲೋಕಗಳ ತೀರ್ಥಯಾತ್ರೆಗಳನ್ನು ಮಾಡಿ ತೀರ್ಥಗಳಲ್ಲಿಯೇ ದೇಹವನ್ನು ತೊರೆದವರಿಂದ ಮಾತ್ರವೇ ಭೋಗಿಸಲ್ಪಡುತ್ತದೆ. ಸತ್ಯವಾದಿಗಳು, ಮಕ್ಕಳು ಮೊಮ್ಮಕ್ಕಳು ಆಸ್ತಿ ಪಾಸ್ತಿಗಳು ಇರುವವರು ಪರೋಪಕಾರವನ್ನು ಮಾಡುವುದರಲ್ಲಿಯೇ ಕಳೆದು ಹೋದ ಸುಖ ಆಯಸ್ಸು ಧನಗಳುಳ್ಳವರು ಆದ ಮಾನವರು ಈ ಭೂಮಿಗಳಲ್ಲಿ ಭೋಗ ಪಡುತ್ತಾರೆ. ಎಲೈ ಶಿವಶರ್ಮನೇ, ಸಮುದ್ರ ಮಧ್ಯದಲ್ಲಿ ಅನೇಕಾನೇಕ ದ್ವೀಪಗಳಿರುವವು, ಆದರೆ ಜಂಬೂದ್ವೀಪಕ್ಕೆ ಸಮಾನವಾದ ದ್ವೀಪವು ಜಗತ್ತಿನಲ್ಲಿಯೇ ಇರುವುದಿಲ್ಲವು. ಆ ಜಂಬೂದ್ವೀಪದಲ್ಲಿಯೂ 9 ದ್ವೀಪಗಳಿರುತ್ತವೆ. ಭದ್ರಾಶ್ವ, ಕೇತುಮಾಲ, ಭಾರತ, ಉತ್ತರ ಕುರು ಎಂಬಿ ದ್ವೀಪಗಳು ಚತುಸ್ಸಮುದ್ರಗಳಲ್ಲಿ ನೆಲೆಗು ಸೇರಿಕೊಂಡಿರುವವು. ಇವುಗಳಲ್ಲಿ ಭಾರತ ವರ್ಷವು ಉತ್ತಮೋತ್ತಮವಾದುದು. ಇದು ಕರ್ಮ ಭೂಮಿ ಎಂದು ಹೇಳಲಾಗಿರುವುದಲ್ಲದೆ ದೇವತೆಗಳಿಗೂ ಇದು ದುರ್ಲಭವಾದುದು. ಈ ಭರತ ಖಂಡವನ್ನುಳಿದು ಹಿಂಪುರುಷವೇ ಮೊದಲಾದ 8 ದ್ವೀಪಗಳು ದೇವಭೂಮಿಗಳೆನಿಸಿರುವವು. ದೇವತೆಗಳು ದೇವಲೋಕದಿಂದ ಇವುಗಳಲ್ಲಿಗೆ ಬಂದು ಕ್ರೀಡಿಸುತ್ತಿರುತ್ತಾರೆ. ಎಲೈ ದ್ವಿಜನೆ, 9,000 ಯೋಜನಗಳ ವಿಸ್ತೀರ್ಣವುಳ್ಳದ್ದಾಗಿ ಮೇರು ಪರ್ವತಕ್ಕೆ ದಕ್ಷಿಣಕ್ಕಿರುವ ಭರತ ಖಂಡವು ಈ ನವದ್ವೀಪಗಳಲ್ಲಿ ಮೊದಲನೆಯದು. ಭರತ ಖಂಡದಲ್ಲಿಯೂ ಹಿಮವತ್ ಪರ್ವತಕ್ಕೂ ವಿಂಧ್ಯ ಪರ್ವತಕ್ಕೂ ನಡುವಣ ಭಾರತ ಭೂಮಿಯು ಉತ್ಕೃಷ್ಟವಾದುದು. ಗಂಗಾ ಯಮುನಾ ನದಿಯ ನಡುವಣ ಭೂಮಿಯ ಅಂತರ್ವೇದಿಯೆನಿಸಿ ಅತ್ಯಂತ ಪಾವನವಾಗಿರುವುದು. ಭಾರತಾಂತರ್ಗತವಾದ ಕುರುಕ್ಷೇತ್ರವು ಎಲ್ಲ ಕ್ಷೇತ್ರಗಳಿಗಿಂತಲೂ ಶ್ರೇಷ್ಠವಾದುದು. ಅದಕ್ಕಿಂತಲೂ ನೈಮಿಷಾರಣ್ಯವು ಸ್ವರ್ಗವನ್ನು ಸಾಧಿಸಲು ಉತ್ತಮವೆನಿಸಿರುವುದು. ಈ ನೈಮಿಷಾರಣ್ಯಕ್ಕಿಂತಲೂ ಭೂಮಂಡಲದಲ್ಲೆಲ್ಲ ಸರ್ವತೀರ್ಥಗಳಿಗೂ ದೊರೆ ಎನಿಸಿರುವ ತೀರ್ಥರಾಜ ಪ್ರಯಾಗವು ವಿಶೇಷವಾದುದು. ಸ್ವರ್ಗವನ್ನು ಮೋಕ್ಷವನ್ನು ದೊರಕಿಸುವುದಲ್ಲದೆ ಈ ಲೋಕದಲ್ಲಿ ಮಾನವರಿಗೆ ಸಕಲಾಭೀಷ್ಟಗಳನ್ನು ದೊರಕಿಸುವುದಾದುದರಿಂದ ಈ ಪ್ರಯಾಗವು ತೀರ್ಥರಾಜವೆನಿಸಿರುವುದು. ಅಯ್ಯ ಬ್ರಾಹ್ಮಣನೇ, ಹಿಂದೆ ನಾನು ಸಕಲ ಯಾಗಗಳನ್ನು ತಕ್ಕಡಿಯಲ್ಲಿ ತೂಗಿ ನೋಡಿದ್ದೇನೆ. ಆದರೆ ಅವು ಯಾವುವು ಸರ್ವ ಕಾಮನೆಗಳನ್ನು ಪೂರ್ಣಗೊಳಿಸುವುದು ಮನೋಹರವೂ ಆದ ಪ್ರಯಾಗಕ್ಕೆ ಸರಿತೂಗದೆ ಹೋದವು. ಹರಿಹರಾದಿ ದೇವತೆಗಳು ಬಹುಕ್ಷಿಣಗಳುಳ್ಳ ಯಾಗಗಳಿಗಿಂತಲೂ ಅಧಿಕಾಧಿಕವಾದ ಫಲವನ್ನು ದೊರಕಿಸುವುದಾದುದರಿಂದ ಈ ತೀರ್ಥಕ್ಕೆ ಪ್ರಯಾಗವೆಂದು ನಾಮಕರಣ ಮಾಡಿದರು. ತ್ರಿಕಾಲಗಳಲ್ಲಿಯೂ ಪ್ರಯಾಗದ ಹೆಸರನ್ನು ಸ್ಮರಿಸದ ಮಾನವನ ಶರೀರದಲ್ಲಿ ಪಾಪಗಳು ಎಲ್ಲಿಯೂ ನೆಲೆಸುವುದಿಲ್ಲ. ಭರತ ಭೂಮಿಯಲ್ಲಿ ತ್ರಿಕಾಲಗಳಲ್ಲಿಯೂ ಪ್ರಯಾಗದ ಹೆಸರನ್ನು ಸ್ಮರಿಸಿದ ಮಾನವನ ಶರೀರದಲ್ಲಿ ಪಾಪಗಳು ಎಲ್ಲಿಯೂ ನೆಲೆಸುವುದಿಲ್ಲ. ಭರತ ಭೂಮಿಯಲ್ಲಿ ಪಾಪನಾಶಕಗಳಾದ ಅನೇಕ ತೀರ್ಥಗಳಿರುವವು. ಆದರೆ ಅವು ಯಾವುವು ಮಾಡಿದ ಪಾಪವನ್ನು ಸಂಪೂರ್ಣವಾಗಿ ಕಳೆದು ಮಾನವನಿಗೆ ಅಧಿಕ ಪುಣ್ಯವನ್ನು ಕೊಡಲು ಸಮರ್ಥಗಳಾಗಿರುವುದಿಲ್ಲ. ಲೆಕ್ಕವಿಲ್ಲದಷ್ಟು ಜನ್ಮಗಳಲ್ಲಿ ಅರ್ಜಿಸಿದ ಪಾಪ ಸಮೂಹಗಳನ್ನು ವ್ರತ ದಾನ ತಪಸ್ಸುಗಳಿಂದ ಕಳೆಯಲು ಅಸಾಧ್ಯವಷ್ಟೇ. ಅಂಥ ಪಾಪ ಸಂಚಯವೆಲ್ಲ ಪ್ರಯಾಗ ಕ್ಷೇತ್ರಕ್ಕೆ ಹೋಗುವೆನೆಂದು ಪ್ರಯತ್ನಿಸುವ ಪುಣ್ಯಾತ್ಮನ ದೇಹದಲ್ಲಿ ಗಾಳಿಯ ಹೊಡೆತದಿಂದ ಮರಗಳೆಂತೋ ಅಂತೂ ನಡುಗಿ ಹೋಗುತ್ತವೆ. ಪ್ರಯಾಗ ಕ್ಷೇತ್ರಕ್ಕೆ ಹೋಗಬೇಕೆಂದು ದೃಢ ಸಂಕಲ್ಪವುಳ್ಳವನಾದ ಮಾನವನು ಪ್ರಯಾಣ ಹೊರಟು ಅರ್ಧ ಮಾರ್ಗದಲ್ಲಿಯೇ ಬೇರೊಂದು ಸ್ಥಳಕ್ಕೆ ಹೊರಟರು ಅವನ ಶರೀರದಲ್ಲಿ ನೆಲೆಸಿರುವ ಪಾಪಗಳು ಹೊರತೆರಳಲು ಅಪೇಕ್ಷಿಸುತ್ತವೆ. ಭಾಗ್ಯವಶದಿಂದ ತೀರ್ಥರಾಜವಾದ ಆ ಪ್ರಯಾಗವು ಆ ಮಹಾತ್ಮನ ಕಣ್ಣಿಗೆ ಕಾಣಿಸಿದೊಡನೆಯೇ ಸೂರ್ಯೋದಯ ಸಮಯದಲ್ಲಿ ಮಂಜಿನಂತೆ ಆ ಪಾಪಗಳೆಲ್ಲವೂ ಬಹು ಬೇಗನೆಯೇ ಓಡಿ ಹೋಗುತ್ತವೆ. ಚರ್ಮ, ಮಾಂಸ, ರಕ್ತ, ನರಗಳು, ಎಲುಬುಗಳು, ಮಜ್ಜೆ, ಶುಕ್ಲ ಎಂಬ ಸಪ್ತ ಧಾತುಗಳಿಂದ ತುಂಬಿರುವ ದೇಹದಲ್ಲಿ ನೆಲೆಸಿರುವ ಪಾಪಗಳೆಲ್ಲವೂ ತಲೆ ಕೂದಲ ತುದಿಯಲ್ಲಿಯೇ ನಿಂತಿರುತ್ತವೆ. ಪ್ರಯಾಗದಲ್ಲಿ ತೀರ್ಥವಿಧಿಯಂತೆ ಕ್ಷೌರ ಮಾಡಿಸಿಕೊಂಡೊಡನೆಯೇ ಅವುಗಳೆಲ್ಲವೂ ಆ ಕೇಶದೊಡನೆಯೇ ಕತ್ತರಿಸಿ ಹೋಗುತ್ತವೆ. ಹೀಗೆ ಯಾತ್ರಿಕನಾದ ಮಾನವನು ಪ್ರಯಾಗದಲ್ಲಿ ಮೊದಲು ಕ್ಷೌರ ಮಾಡಿಸಿಕೊಂಡ ತರುವಾಯ ಗಂಗಾ ಯಮುನಾ ಸಂಗಮದ ವೇಣಿಯಲ್ಲಿ ಸ್ನಾನವನ್ನು ಮಾಡಬೇಕು. ಆ ಸಮಯದಲ್ಲಿ ಅವನು ಯಾವ ಇಷ್ಟಾರ್ಥವನ್ನು ಬಯಸುವನೋ ಅವುಗಳನ್ನೆಲ್ಲ ಪಡೆಯುತ್ತಾನೆ. ಆ ತೀರ್ಥ ಸ್ನಾನದಿಂದ ಅಪಾರವಾದ ಪುಣ್ಯರಾಶಿಯನ್ನು, ಅಭೀಪ್ಸಿತಗಳಾದ ಪುಣ್ಯ ಭೋಗಗಳನ್ನು, ಸ್ವರ್ಗವನ್ನು, ನಿಷ್ಕಾಮನಾಗಿದ್ದರೆ ಮೋಕ್ಷವನ್ನು ಪಡೆಯುತ್ತಾನೆ. ತೀರ್ಥರಾಜವಾದ ಪ್ರಯಾಗವು ಕಾಮದವೆಂದು ಪ್ರಸಿದ್ಧವಾದುದರಿಂದ ಅಲ್ಲಿ ಇತರ ಎಲ್ಲ ಕಾಮನೆಗಳನ್ನು ತೊರೆದು ಮೋಕ್ಷವನ್ನೇ ಬಯಸಿದರೂ ಅದನ್ನೇ ದೊರಕಿಸುವುದು. ಪವಿತ್ರವಾದ ಈ ಭರತ ಖಂಡದಲ್ಲಿ ತೀರ್ಥರಾಜವೆನಿಸಿದ ಪ್ರಯಾಗವನ್ನು ತೊರೆದು ಬೇರೊಂದು ತೀರ್ಥವನ್ನು ಹುಡುಕಿಕೊಂಡು ಹೋಗುವವನು ಖಂಡಿತವಾಗಿಯೂ ಇಷ್ಟಾರ್ಥವನ್ನು ಪಡೆಯುವುದಿಲ್ಲವು. ಅಯ್ಯ ವಿಪ್ರನೇ, ಸತ್ಯಲೋಕಕ್ಕೂ ಈ ಪ್ರಯಾಗ ಕ್ಷೇತ್ರಕ್ಕೂ ಯಾವ ಬಗೆಯ ವ್ಯತ್ಯಾಸವೂ ಇರುವುದಿಲ್ಲವು. ಅಲ್ಲಿ ಶುಭಕರ್ಮಗಳನ್ನು ಮಾಡಿದ ಪುಣ್ಯಾತ್ಮರು ನನ್ನ ಲೋಕದಲ್ಲಿ, ಅಂದರೆ ಬ್ರಹ್ಮಲೋಕದಲ್ಲಿ ಅಥವಾ ಸತ್ಯಲೋಕದಲ್ಲಿ ವಾಸ ಮಾಡುವರು. ತೀರ್ಥಯಾತ್ರೆಗಳನ್ನು ಮಾಡಬಯಸುವ ಮಾನವರು
ತೀರ್ಥರಾಜವೆನಿಸಿರುವ ಪ್ರಯಾಗವನ್ನುಳಿದು ಈ ಭೂಮಂಡಲದಲ್ಲಿ ಬೇರಾವ ತೀರ್ಥವನ್ನು ಸೇವಿಸಬಾರದು. ರಾಜನಿಗೂ ಇತರ ಸೇವಕರಿಗೂ ಎಷ್ಟು ವ್ಯತ್ಯಾಸವೋ ಅಷ್ಟೇ ವ್ಯತ್ಯಾಸವು ತೀರ್ಥರಾಜನಾದ ಪ್ರಯಾಗಕ್ಕೂ ಇತರ ತೀರ್ಥಗಳಿಗೂ ಇರುವುದೆಂದು ತಿಳಿಯಬೇಕು. ಪ್ರಯಾಗಕ್ಕೂ ಇತರ ತೀರ್ಥಗಳಿಗೂ ಇರುವ ಅಂತರವನ್ನು ತಿಳಿಸಲೋಸುಗ ಮಾತ್ರ ಈ ದೃಷ್ಟಾಂತವನ್ನು ಕೊಟ್ಟಿದೆ. ಈ ಪ್ರಯಾಗ ತೀರ್ಥದಲ್ಲಿ ಹೇಗೆಯೋ ಪ್ರಾಣತ್ಯಾಗ ಮಾಡಿದವನಿಗೂ ಆತ್ಮಹತ್ಯಾ ದೋಷವು ಬರುವುದಿಲ್ಲವು. ಅವನಿಗೆ ಇವರ ಅವನಿಗೆ ಅದರ ಮಹಿಮೆಯ ಫಲವಾಗಿ ಇಷ್ಟಾರ್ಥಗಳು ನೆರವೇರುತ್ತವೆ. ಮೃತನಾದ ಯಾವ ಪುಣ್ಯಾತ್ಮನ ಅಸ್ಥಿಗಳು ಈ ತೀರ್ಥರಾಜದಲ್ಲಿ ಇರುತ್ತವೆಯೋ ಅವನಿಗೆ ಯಾವ ಜನ್ಮದಲ್ಲಿಯೂ ದುಃಖವೆಂಬುದೇ ಉಂಟಾಗುವುದಿಲ್ಲವು. ಅಯ್ಯ ಶಿವಶರ್ಮನೆ, ಬ್ರಹ್ಮಹತ್ಯಾದಿ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಬಯಸುವವರು ಬ್ರಾಹ್ಮಣ ವಾಕ್ಯವನ್ನು ಅನುಸರಿಸಿ ಪ್ರಯಾಗ ತೀರ್ಥಯಾತ್ರೆಯನ್ನು ಮಾಡಬೇಕು. ಎಲೈ ವಿಪ್ರೇಂದ್ರನೇ, ಪ್ರಯಾಗದ ವಿಷಯದಲ್ಲಿ ಹೆಚ್ಚಾಗಿ ಹೇಳಲೇಕೆ? ಮಹೋದಯವನ್ನು ಶ್ರೇಯಃಪ್ರಿಯಗಳನ್ನು ಪಡೆಯ ಬಯಸುವ ಮಾನವರು ಜಗತ್ತಿನಲ್ಲಿಯೇ ಪಾವನತಮವೆನಿಸಿದ ಗಂಗಾ ಯಮುನಾ ಸಂಗಮವೆನಿಸಿದ ಪ್ರಯಾಗವನ್ನು ಸೇವಿಸಬೇಕು. ಇಂತಹ ಪ್ರಯಾಗ ತೀರ್ಥಕ್ಕಿಂತಲೂ ಚತುರ್ದಶ ಭುವನಗಳಲ್ಲಿಯೂ ದೇಹಾವಸಾನವಾದ ಬಳಿಕ ಅನಾಯಾಸವಾಗಿ ಮೋಕ್ಷ ಪದವನ್ನು ದೊರಕಿಸುವ ಕಾಶಿ ಕ್ಷೇತ್ರವು ಉತ್ತಮವಾದುದು. ಸಾಕ್ಷಾತ್ ವಿಶ್ವೇಶ್ವರನೇ ಅಧಿಷ್ಠಿಸಿ ನೆಲೆಸಿರುವ ಕಾಶಿ ಕ್ಷೇತ್ರವು ಪ್ರಯಾಗಕ್ಕಿಂತಲೂ ರಮಣೀಯವಾದುದು ಎಂಬುದರಲ್ಲಿ ಸಂಶಯವಿಲ್ಲವು. ಈ ಬ್ರಹ್ಮಾಂಡ ಗೋಳಕದಲ್ಲಿ ವಿಶ್ವೇಶ್ವರನು ಅಧಿಷ್ಠಿಸಿರುವ ಅವಿಮುಕ್ತ ಕ್ಷೇತ್ರವೆಂದು ಪ್ರಸಿದ್ಧವಾದ ಕಾಶಿಗಿಂತಲೂ ರಮಣೀಯವಾದ ಕ್ಷೇತ್ರವಿರುವುದೇ ಇಲ್ಲವು. ಈ ಕ್ಷೇತ್ರವು ಬ್ರಹ್ಮಾಂಡದ ಮಧ್ಯದಲ್ಲಿ ಇರುವುದಾದರೂ ಇದು ಅವಿಮುಕ್ತವಾದುದರಿಂದ 5 ಕ್ರೋಶಗಳ ಪ್ರಮಾಣವುಳ್ಳದ್ದಾಗಿ ಬ್ರಹ್ಮಾಂಡದಿಂದ ಬೇರೆಯಾಗಿಯೇ ಇರುವುದು. ಪ್ರಳಯ ಕಾಲದಲ್ಲಿ ಒಂದಾಗುವ ಸಪ್ತ ಸಮುದ್ರಗಳ ನೀರು ಹೆಚ್ಚಿದಂತೆಲ್ಲ ಈ ಕಾಶಿ ಕ್ಷೇತ್ರವನ್ನು ವಿಶ್ವನಾಥನು ಮೇಲೆ ಮೇಲಕ್ಕೆ ಉದ್ಧರಿಸುತ್ತಲೇ ಬರುತ್ತಾನೆ. ಅಯ್ಯ ವಿಪ್ರನೇ, ಈ ಕ್ಷೇತ್ರವು ಆ ಮಹಾದೇವನ ತ್ರಿಶೂಲದ ತುದಿಯಲ್ಲಿ ನಿಂತಿರುವುದು. ಇದು ಅಂತರಿಕ್ಷದಲ್ಲಿಯೂ ಇರುವುದಿಲ್ಲ, ಭೂಮಿಯ ಮೇಲೂ ಇರುವುದಿಲ್ಲ. ಎಲೈ ಶಿವಶರ್ಮನೆ, ಈ ಕಾಶಿ ಕ್ಷೇತ್ರದಲ್ಲಿ ಯಾವಾಗಲೂ ಕೃತಯುಗವೇ, ಯಾವಾಗಲೂ ಪರ್ವಕಾಲವೇ. ವಿಶ್ವೇಶ್ವರನ ಆಶ್ರಯವೆನಿಸಿದ ಈ ಕ್ಷೇತ್ರದಲ್ಲಿ ಗ್ರಹಗಳ ಅಸ್ತದಿಂದ ಉಂಟಾದ ದೋಷವೆಂಬುದೇ ಇರುವುದಿಲ್ಲವು. ಇಲ್ಲಿ ಯಾವಾಗಲೂ ಶುಭಕರವಾದ ಉತ್ತರಾಯಣವೇ, ಯಾವಾಗಲೂ ಮಹೋದಯ ಪುಣ್ಯಕಾಲವೇ. ವಿಶ್ವೇಶ್ವರನು ನೆಲೆಸಿರುವ ಈ ಕಾಶಿಯಲ್ಲಿ ಯಾವಾಗಲೂ ಮಂಗಳವೇ ದೊರಕುತ್ತಿರುವುದು. ಎಲೈ ವಿಪ್ರನೆ, ಲೋಕದಲ್ಲಿ ಅಸಂಖ್ಯಾತವಾದ ಎಷ್ಟೋ ಪಟ್ಟಣಗಳು ಇರುವವಾದರೂ ಈ ಕಾಶಿ ಕ್ಷೇತ್ರವು ಲೋಕೋತ್ತರವಾಗಿರುವುದರಿಂದ ಇದನ್ನು ಅವುಗಳಿಗೆ ಎಣೆಯಾದುದೆಂದು ಭಾವಿಸಬಾರದು. ಅಯ್ಯ ವಿಪ್ರೇಂದ್ರನೇ, ನಾನು ಜಗತ್ತಿನಲ್ಲಿ 14 ಲೋಕಗಳನ್ನು ಸೃಜಿಸಿರುತ್ತೇನೆ. ಆದರೆ ಈ ಕಾಶಿಪುರಿಯನ್ನು ನಿರ್ಮಿಸಿದವನು ಸಾಕ್ಷಾತ್ ವಿಶ್ವೇಶ್ವರನೇ ಆಗಿರುವನು. ಪೂರ್ವದಲ್ಲಿ ಯಮಧರ್ಮನು ಇಲ್ಲಿ ಅತಿ ದುಷ್ಕರವಾದ ತಪಸ್ಸನ್ನು ಬಹುಕಾಲ ಮಾಡಿ ಈ ವಾರಾಣಸಿ ಕ್ಷೇತ್ರವೊಂದನ್ನುಳಿದು ತ್ರೈಲೋಕ್ಯಾಧಿಪತ್ಯವನ್ನು ಪಡೆದು ಈ ಕ್ಷೇತ್ರದಿಂದ ಹೊರಟು ಹೋದನು. ಯಮನ ಪ್ರಧಾನ ಕಿಂಕರನಾದ ಚಿತ್ರಗುಪ್ತನಿಗೆ ಈ ಕಾಶಿ ಕ್ಷೇತ್ರವಾಸಿಗಳನ್ನು ಬಿಟ್ಟು ಉಳಿದೆಲ್ಲ ಪ್ರಪಂಚದಲ್ಲಿರುವ ಚರಾಚರ ಪ್ರಾಣಿಗಳ ಸುಕೃತ ದುಷ್ಕೃತ ಕರ್ಮಗಳೆಲ್ಲವೂ ಗೋಚರವಾಗುವವು. ಅಯ್ಯ ದ್ವಿಜೋತ್ತಮನೇ, ಯಮದೂತರಿಗೆ ಈ ಕಾಶಿ ಕ್ಷೇತ್ರಕ್ಕೆ ಪ್ರವೇಶವೇ ಇರುವುದಿಲ್ಲ. ಕಾಶಿ ಪಟ್ಟಣದ ಮಧ್ಯದಲ್ಲೆಲ್ಲ ಶಿವಗಣಗಳೇ ರಕ್ಷಕ ಪುರುಷರಾಗಿರುವರು. ಈ ಕಾಶಿ ಕ್ಷೇತ್ರದಲ್ಲಿ ದೇಹವನ್ನು ತೊರೆಯುವವರಿಗೆಲ್ಲ ವಿಶ್ವೇಶ್ವರನೇ ನಿಯಂತ್ರವಾಗಿರುವನು. ಅಲ್ಲಿಯೂ ಪಾಪಗಳನ್ನು ಮಾಡುವವರಿಗೆ ಶಿಕ್ಷಕನಾದವನು ಕಾಲಭೈರವ ಸ್ವಾಮಿಯು. ಕಾಶಿ ಕ್ಷೇತ್ರದಲ್ಲಿ ಯಾರೂ ಪಾಪವನ್ನು ಮಾಡಬಾರದು. ರುದ್ರನು ಇಲ್ಲಿ ವಿಧಿಸುವ ನರಕ ಯಾತನೆಯು ಬಹು ಭಯಂಕರವಾದುದು. ಒಬ್ಬ ರುದ್ರ ಪಿಶಾಚವಾಗುವುದು ಎಲ್ಲ ನರಕಗಳಿಗಿಂತಲೂ ಬಹು ದುಸ್ಸಹವಾದುದು. ಪಾಪವನ್ನು ಮಾಡಬೇಕೆಂಬ ಬುದ್ಧಿಯೇ ಇರುವುದಾದರೆ ಮಾನವನು ಬೇರೆಲ್ಲಿಯಾದರೂ ಮಾಡಬಹುದು. ಪಾಪ ಮಾಡುವುದಕ್ಕೆ ಕಾಶಿಯನ್ನು ಬಿಟ್ಟು ಬೇಕಾದಷ್ಟು ಊರುಗಳಿರುವವು. ಎಂತಹ ಪಾಪಿಯಾದರೂ, ಎಂತಹ ಕಾಮಾತುರನೇ ಆದರೂ ಹೆತ್ತ ತಾಯಿಯನ್ನು ರಕ್ಷಿಸದೇ ಇರನಷ್ಟೇ. ಅಂತೆಯೇ ಪಾಪಿಷ್ಠನಾದರೂ ಮೋಕ್ಷವನ್ನು ಪಡೆಯಬಯಸಿ ಈ ಕಾಶಿ ಕ್ಷೇತ್ರವನ್ನು ಕಾಯ್ದುಕೊಳ್ಳಬೇಕು. ಇತರರನ್ನು ಹಳೆಯುವ ಸ್ವಭಾವವುಳ್ಳವನು, ಪರಸ್ತ್ರೀ ಕಾಮುಕನೂ ಆದವನು ಕಾಶಿ ಕ್ಷೇತ್ರವನ್ನು ಸೇವಿಸಬಾರದು. ಏಕೆಂದರೆ ಪುಣ್ಯಪ್ರದವಾದ ಕಾಶಿ ಕ್ಷೇತ್ರವೆತ್ತ, ನರಕವೆತ್ತ. ದಾನಗಳನ್ನು ಪ್ರತಿಗ್ರಹ ಮಾಡಿ ಧನಾರ್ಜನೆ ಮಾಡ ಬಯಸುವವರು, ಇತರರ ಸ್ವತ್ತನ್ನು ಕಪಟದಿಂದ ಅಪಹರಿಸುವ ಬುದ್ಧಿ ಇರುವವರು ಮಾಡುವ ಪಾಪ ಕರ್ಮವನ್ನು ಈ ಕಾಶಿ ಪಟ್ಟಣದಲ್ಲಿ ಖಂಡಿತವಾಗಿಯೂ ತೊರೆಯಬೇಕು. ಹಾಗೆ ಮಾಡುವ ದುರಾತ್ಮರಾದ ಮಾನವರಿಗೆ ಕಾಶಿ ವಾಸವೇತಕ್ಕೆ? ಪಿನಾಕಿಯ ರಾಜಧಾನಿಯಾದ ಈ ಕಾಶಿಯಲ್ಲಿ ವಿಶ್ವೇಶ್ವರನ ಭಕ್ತರಲ್ಲದವರು, ಅನ್ಯ ದೈವವನ್ನು ಆರಾಧಿಸುವವರು ಆದ ಮಾನವರು ಎಂದಿಗೂ ವಾಸ ಮಾಡಬಾರದು. ಎಲೈ ವಿಪ್ರನೆ, ಧನದಾಸೆಯುಳ್ಳವರು
ಕಾಮಾರ್ಥಿಗಳು ಆದ ಮಾನವರು ಈ ಅವಿಮುಕ್ತ ಕ್ಷೇತ್ರವನ್ನು ಸೇವಿಸಲೇಬಾರದು. ಶಿವನನ್ನು ನಿಂದಿಸುವವರು, ವೇದ ನಿಂದೆಯನ್ನು ಮಾಡುವವರು, ವೇದಾಚಾರಗಳಿಗೆ ದೂರರಾದವರು ವಾರಾಣಸಿ ಕ್ಷೇತ್ರವನ್ನು ಸೇವಿಸಬಾರದು. ಇತರರಿಗೆ ದ್ರೋಹ ಮಾಡ ಬಯಸುವವರು, ಇತರರನ್ನು ನೋಡಿ ಅಸೂಯ ಪಡುವವರು, ಇತರರಿಗೆ ಹಿಂಸೆಯನ್ನು ಉಂಟು ಮಾಡುವವರು ಆದ ಮಾನವರಿಗೆ ಕಾಶಿ ಕ್ಷೇತ್ರವಾಸವು ತಕ್ಕುದಲ್ಲ. ಮನಸ್ಸಿನಿಂದಲಾದರೂ ಕಾಶಿ ಕ್ಷೇತ್ರವನ್ನು ಸ್ಮರಿಸದ ದುಷ್ಟ ಮಾನವರಿಗೆ ಮುಕ್ತಿ ಎಂಬ ವಾರ್ತೆಯು ದೂರವಾಗಿರುತ್ತದೆಯಲ್ಲವೇ? ಅವರಿಗೆ ಯಾವ ಗತಿಯೂ ಇರುವುದಿಲ್ಲ. ಈ ಲೋಕದಲ್ಲಿ ಜ್ಞಾನವಿಲ್ಲದೆ ಮೋಕ್ಷವೆಂಬುದಿಲ್ಲವೇ ಇಲ್ಲವು. ಆ ಜ್ಞಾನವು ಕಚ್ರ ಚಾಂದ್ರಾಯಣಾದಿ ವ್ರತಗಳಿಂದಾಗಲಿ ಇತರ ವ್ರತಗಳಿಂದಾಗಲಿ ಲಭ್ಯವಾಗುವುದಿಲ್ಲವು. ದೇಶ ಕಾಲ ಪಾತ್ರಗಳನ್ನು ನೋಡಿ ಅರಿತುಕೊಂಡು ತುಲಾಪುರುಷವೇ ಮೊದಲಾದ ದಾನಗಳನ್ನು ಶ್ರದ್ಧೆಯಿಂದ ಮಾಡುವುದರಿಂದ ಶ್ರದ್ಧೆಯಿಂದ ತುಲಾಪುರುಷವೇ ಮೊದಲಾದ ದಾನಗಳನ್ನು ಶ್ರದ್ಧೆಯಿಂದ ಮಾಡುವುದರಿಂದಲೂ ಆ ಜ್ಞಾನವು ಲಭಿಸುವುದಿಲ್ಲವು. ಅಯ್ಯ ದ್ವಿಜೋತ್ತಮನೇ, ಯಮದಿಂದಲೂ ಬ್ರಹ್ಮಚರ್ಯದಿಂದಲೂ ದೇವತಾರ್ಚನೆಯಿಂದಲೂ ಶರೀರ ಶೋಷಣ ಮಾಡುವ ಉಪವಾಸಾದಿಗಳಿಂದಲೂ ಅದು ಲಭಿಸುವುದಿಲ್ಲವು. ಗುರುಗಳು ಉಪದೇಶ ಮಾಡಿದ ಮಹಾಮಂತ್ರ ಜಪದಿಂದಾಗಲಿ ಯಥೋಕ್ತಗಳಾದ ವೇದಾಧ್ಯಯನ ಮತ್ತು ಅಗ್ನಿಹೋತ್ರಗಳಿಂದಾಗಲಿ ಅದು ಎಂದಿಗೂ ಲಭ್ಯವಾಗದು. ಗುರು ಸೇವೆ, ಶ್ರಾದ್ದಗಳು, ದೇವತಾರ್ಚನೆ, ನಾನಾ ತೀರ್ಥಗಳಿಗೆ ಯಾತ್ರೆ ಹೋಗುವುದು, ಇವುಗಳಿಂದ ಜ್ಞಾನವು ದೊರಕುವುದಿಲ್ಲವು. ಯೋಗವಿಲ್ಲದೆ ಜ್ಞಾನವು ದೊರಕದು. ಆ ಯೋಗವಾದರೂ ತತ್ವಾರ್ಥ ವಿವೇಚನೆಯ ರೂಪವಾದುದು. ಆ ತತ್ವಾರ್ಥ ವಿವೇಚನೆಯು ಗುರೂಪದಿಷ್ಟವಾದ ಮಾರ್ಗದಲ್ಲಿ ಅಭ್ಯಾಸ ಮಾಡುವುದರಿಂದ ಲಭಿಸುವುದು. ಆದರೆ ಆ ಯೋಗ ಸಿದ್ಧಿಗೆ ಅನೇಕ ಅಡಚಣೆಗಳುಂಟು. ಆದುದರಿಂದ ಒಂದೇ ಜನ್ಮದಲ್ಲಿ ಯೋಗವು ಸಿದ್ಧಿಸಿ ಜ್ಞಾನ ಲಾಭವು ಆಗುವುದಿಲ್ಲವು. ತಪಸ್ಸು, ಜಪ ಮೊದಲಾದವುಗಳು ಇಲ್ಲದೆಯೂ ಯೋಗವಿಲ್ಲದೆಯೂ ಒಂದೇ ಜನ್ಮದಲ್ಲಿಯೇ ಈ ಕಾಶಿ ಕ್ಷೇತ್ರದಲ್ಲಿ ಯಾವನಿಗಾದರೂ ಅತ್ಯಂತಿಕವಾದ ಶ್ರೇಯಸ್ಸು ಲಭಿಸುತ್ತದೆ. ಅಯ್ಯ ಶೋಷರ್ಮನೆ, ದ್ವಿಜೋತ್ತಮನಾದ ನೀನು ಕಾಶಿ ಕ್ಷೇತ್ರದಲ್ಲಿ ಅರ್ಚಿಸಿದ ಪುಣ್ಯದ ಫಲವಾಗಿ ನಿನಗೆ ಇಂತಹ ಶ್ರೇಯಸ್ಸು ಲಭಿಸಿರುವುದು. ಬ್ರಹ್ಮದೇವನು ಆ ವಿಷ್ಣು ಪಾರ್ಷದರು ಕೇಳುತ್ತಿರುವಂತೆಯೇ ಈ ಪ್ರಕಾರವಾಗಿ ಹೇಳಿ ಸುಮ್ಮನಾದನು. ಮಹಾತ್ಮನಾದ ಶಿವಶರ್ಮನು ಆ ಮಾತುಗಳನ್ನು ಕೇಳಿ ಅಪರಿಮಿತವಾದ ಆನಂದವನ್ನು ಪಡೆದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಬ್ರಹ್ಮಕೃತ ಕಾಶಿ ಪ್ರಶಂಸಾ ವರ್ಣನವೆಂಬ 22ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.